Welcome to Yalasan Animation. ಹಸಿವೆಗೊಂಡಂತ ಗರುಡ ಒಂದು ಆಹಾರ ಹುಡುಕುತ್ತಾ ಆಕಾಶದಲ್ಲಿ ಹಾರಾಡ್ತಾ ಇತ್ತು. ಅದಕ್ಕೆ ನೆಲದಲ್ಲಿ ಹರಿದಾಡುತ್ತಿದ್ದ ವಿಷಸರ್ಪವೊಂದು ಕಾಣಿಸಿತು. ಅದನ್ನು ಗಮನಿಸಿದ ಗರುಡ ಕೂಡಲೇ ಹಾವಿನ ಮೇಲೆ ದಾಳಿ ಮಾಡಿ ಹಾವನ್ನ ಎತ್ತುಕೊಂಡು ಆಕಾಶಕ್ಕೆ ಹಾರಿತು. ಹಾವಿನ ಬಾಯಿಂದ ವಿಷ ನೆಲಕ್ಕೆ ತೊಟ್ಟಿಕ್ಕುತ್ತಿತ್ತು. ಸ್ವಲ್ಪ ದೂರದಲ್ಲಿ ವ್ಯಕ್ತಿಯೊಬ್ಬ ರಾಜನ ಆದೇಶದಂತೆ ಆಹಾರ ತಯಾರಿಸ್ತಾ ಇದ್ದ. ದಾರಿ ಹೋಕರಿಗೆ ಉಚಿತ ಊಟ ಪೂರೈಸುವುದು ಅವರ ಉದ್ದೇಶವಾಗಿತ್ತು. ಗರುಡ ಹಾವನ್ನು ಎತ್ತುಕೊಂಡು ಹೋಗುವಾಗ ಹಾವಿನ ಬಾಯಿಂದ ಒಂದು ಹನಿ ವಿಷ ತೆರೆದ ಅಡುಗೆ ಪಾತ್ರೆಯಲ್ಲಿ ಬಿದ್ದಿತು. ಇದನ್ನು ತಿಳಿಯದ ಆತ ಅಡುಗೆಯನ್ನು ಸಿದ್ಧಪಡಿಸಿ ಜನರಿಗೆ ಉಣಬಡಿಸಿದ. ಈ ಊಟವನ್ನು ತಿಂದು ಹಲವಾರು ಜನರು ಪ್ರಾಣವನ್ನು ಕಳೆದುಕೊಂಡರು. ಆಗ ಚಿತ್ರಗುಪ್ತರು ಬಂದು ಯಮಧರ್ಮರಾಜನಿಗೆ ಪ್ರಶ್ನೆ ಮಾಡ್ತಾರೆ, ಇದರಲ್ಲಿ ಯಾರ ತಪ್ಪು? ಈ ಪಾಪವನ್ನ ಯಾರ ಅಕೌಂಟ್ ಹಾಕ್ಲಿ? ಹಾವು ಎತ್ಕೊಂಡು ಹೋಗಿದ್ ಗರುಡಕ್ಕೆ ಹಾಕೋದಾ, ಇಲ್ಲ ಹಾವಿಗೆ ಹಾಕೋದಾ, ಇಲ್ಲ ಟೆಂಟ್ ಹಾಕದೆ ಅಡುಗೆ ಮಾಡಿದ್ನಲ್ಲ ಅವನಿಗೆ ಹಾಕೋದಾ, ಇಲ್ಲ ಟೆಂಟ್ಗೆ ಬಜೆಟ್ ಕೊಟ್ಟಿಲ್ಲ ಅಂತ ರಾಜಂಗ್ ಹಾಕೋದಾ? ಆಗ ಯಮಧರ್ಮರಾಯರಿಗೆ ಕನ್ಫ್ಯೂಸ್ ಆಗುತ್ತೆ. ಇಬ್ರು ಸೇರಿ ಮಹಾವಿಷ್ಣು ಹತ್ರ ಹೋಗ್ತಾರೆ. ಆಗ ಮಹಾವಿಷ್ಣು ನೋಡ್ತಾರೆ, ತಡೀರಿ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತಾರೆ. ಆ ಊರ ಹೆಬ್ಬಾಗಿಲ ಹತ್ರ ಒಂದು ಅಜ್ಜಿ ಯಾವಾಗ್ಲೂ ಬೇರೆಯವ್ರ ಸುದ್ದಿ ಮಾತಾಡ್ಕೊಂಡು ಕೂತಿರ್ತಾಳೆ. ಅವಳು ಬಂದವರಿಗೆಲ್ಲ ಈ ಸ್ಟೋರಿ ಹೇಳ್ತಾ ಇರ್ತಾಳೆ. ಎಲ್ಗೆ ಹೋಗ್ತಾ ಇದ್ದೀರಾ? ರಾಜ ಊಟಕ್ಕೆ ಮಾಡಿಸಿದಾನಂತ ಊಟಕ್ಕೆ ಹೋಗ್ತಿದ್ದೀರಾ? ಅಲ್ಲಿ ಹೋಗ್ಬೇಡ್ರಪ್ಪೋ, ಮೊನ್ನೆ ವಿಷ ಹಾಕಿ ತಿನ್ಬಿಟ್ಟು ಭಾಳ ಜನ ಸತ್ತೋದ್ರು, ಅಲ್ಲಿ ವಿಷ ಹಾಕಿ ಸಾಯಿಸ್ಬಿಡ್ತಾರೆ, ಹೋಗ್ಬೇಡ್ರಪ್ಪ ಹೋಗ್ಬೇಡಿ ಅಂತ ಹೇಳ್ತಿರ್ತಾಳೆ. ಆಗ ಮಹಾವಿಷ್ಣು ಹೇಳಿದ್ರಂತೆ, ಈ ಪಾಪವನ್ನ ಇವಳ ಅಕೌಂಟ್ಗೆ ಹಾಕಿ. ವಿಷಯ ಗೊತ್ತಿಲ್ಲದೆ ಮಾತಾಡ್ತಿದ್ದಾಳೆ. ಹಾವಿನ ಬಾಯಲ್ಲಿ ವಿಷ ಇದೆ, ಅದು ನೇಚರ್. ಗರುಡ ಎತ್ಕೊಂಡು ಹೋಯ್ತು, ಅದು ಅದರ ಹಸಿವು. ರಾಜ ಹಸಿದವರಿಗೆಲ್ಲ ಹೊಟ್ಟೆ ತುಂಬಲಿ ಅಂತ ಮಾಡಿಸಿದ್ದು. ಈ ಅಜ್ಜಿ ಗೊತ್ತಿಲ್ಲದೆ ಏನೇನೋ ಅಪವಾದ ಹಾಕ್ತಿದ್ದಾಳೆ ಅಂತ ಹೇಳಿದ್ರಂತೆ. ಅದಕ್ಕೆ ಹೇಳೋದು, ಮಾಡಿದವ್ರ ಪಾಪ ಆಡ್ದವ್ರ ತಲೆ ಮೇಲೆ ಅಂತ. Thanks for watching.